ಇದು ನಿಮ್ಮ ಧ್ವನಿ. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವನ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳಿ ನಮ್ಮ ಸಮುದಾಯದ ಎಲ್ಲಾ ಮುಖಂಡರು ಇಷ್ಟೊತ್ತು ಸಭೆ ಸೇರಿ ಎಲ್ರೂ ಕೂಡ ಜವಾಬ್ದಾರಿಯನ್ನು ತಗೊಂಡು ಅತಿ ಹೆಚ್ಚಿನ ಜನ ಸೇರಿ ವಿಜೃಂಭಣೆಯಿಂದ ಆಚರಿಸಬೇಕು. ತಮ್ಮ ಮೂಲಕ ನಾನು ಎಲ್ಲಾ ನಮ್ಮ ಬಂಧುಗಳಲ್ಲಿ ತಮ್ಮ ಮೂಲಕ ವಿನಂತಿಸ್ತೇನೆ. ತಾರೀಕು 27/6/26 ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ವಾಪ್ಸಂದ್ರದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಎಲ್ಲರೂ ಸಭೆ ಸೇರಿ ರಥಗಳು ಮತ್ತೆ ಅಪಾರವಾಗಿ ಜನ, ವಿಶೇಷವಾಗಿ ಹೆಚ್ಚಿನ ಯುವಕರು, ಯಾಕಂದ್ರೆ ಈ ನಾಡನ್ನು ಕಟ್ಟಿದಂತ ಕೆಂಪೇಗೌಡರು ಬಹಳ ಇತಿಹಾಸ ಇರೋ, ಬರೀ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿರ್ಬೋದು ಅಷ್ಟೇ, ಬಟ್ ಎಲ್ಲಾ ಸಮುದಾಯದವರೆಗೂ ಪೇಟೆಗಳು ಇವತ್ತು ಅವರ ಹೆಸರಿದೆ. ನಗಸರಪೇಟೆ, ಕುಂಬಾರಪೇಟೆ, ಬಳೆಪೇಟೆ, ಅಕ್ಕಿಪೇಟೆ, ಈ ತರ ನಾನಾ ಪೇಟೆಗಳನ್ನ ಅಂದೇ ಮುಂದಾಲೋಚನೆ ಇಟ್ಕೊಂಡು ರೈತ ಸಮುದಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡಿದಂತ ಮಹನೀಯರು. ಅವರ ಒಂದು ಮಾರ್ಗದರ್ಶನ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಯುವ ಪೀಳಿಗೆಗೆ ಅವ್ರು ಏನು ಹಾಕೊಟ್ಟಿದ್ದಾರೆ, ಆ ಮಾರ್ಗದರ್ಶನ ಅನುಸರಣೆ ಮಾಡೋ ಸಲುವಾಗಿ ಇವತ್ತು ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ಇಲ್ಲಿ ನಮ್ಮ ಒಕ್ಕಲಿಗ ಸಂಘದ ಮುಂಭಾಗದಲ್ಲಿರುವಂತ ಕೆಂಪೇಗೌಡರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಸಮುದಾಯದವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸೇರಿ ವೈಭವಯುತವಾಗಿ ಮೆರವಣಿಗೆಯಲ್ಲಿ ಬಂದು ಕನ್ನಡ ಭವನದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡು ಆವತ್ತು ಹೆಚ್ಚಿನ ಅಂಕಗಳ ಪಡೆದ ಕೆಲವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಆಮೇಲೆ ರೈತರು ಅದು ತೋಟಗಾರಿಕೆ ಕೃಷಿಯಲ್ಲಿ ಹೆಚ್ಚಿನ ಆದರ್ಶ ರೈತರು ಏನಿದ್ದಾರೆ ಅವ್ರಿಗೆ ಸನ್ಮಾನ, ಈ ತರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮನ ಎಲ್ಲರೂ ಸೇರಿ ನಮ್ಮ ಜನಾಂಗದವರು ಅಥವಾ ಬೇರೆ ಜನಾಂಗದವರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳು, ಸರ್ಕಾರಿ ಕಾರ್ಯಕ್ರಮ ಎಲ್ಲ ಸೇರಿ ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ಮಾಡುವಂತ ಕಾರ್ಯಕ್ರಮ. ತಮ್ಮ ಮೂಲಕ ಮತ್ತೊಮ್ಮೆ ಎಲ್ಲರನ್ನು ಮನವಿ ಮಾಡ್ತೀವಿ. ನಾವು ವಿಶೇಷವಾಗಿ ಹಳ್ಳಿಗಾಡಿಂದ ರಥಗಳು ಈಗಾಗಲೇ ಎಲ್ಲ ನನ್ನ ಹತ್ರ ಬಂದು ಎಲ್ಲಿ ಸಿಗ್ತದೆ ಅಂತ ಇದೆ. ಇಡೀ ರಾಜ್ಯದಾದ್ಯಂತ ಮಾಡೋದ್ರಿಂದ ರಥಗಳು ಬರೋದು ಕಷ್ಟ ಆಗಿದ್ರೆ ನಾಡಪ್ರಭು ಕೆಂಪೇಗೌಡರು ಬಂದಿದೆ ಎತ್ತಿನ ಗಾಡಿಯಲ್ಲಿ ಬಂಡಿದೆ ಅವರು ಅಂತ ಇವತ್ತು ಮಾಡ್ತಾ ಇರೋದು ನಮ್ಮ ಸಮುದಾಯದಲ್ಲಿ ಇದೆ. ಅದು ಈ ಮಾರ್ಗವಾಗಿ ಮುಳಬಾಗಲ್ ಮುಖಾಂತರ ಈ ಮಾರ್ಗವಾಗಿ ಅವರು ಎಂಟ್ರಿ ಕೊಟ್ಟಿದ್ದು ಕರ್ನಾಟಕಕ್ಕೆ. ಈ ರಥಗಳು ಸಿಗ್ತಾ ಇದ್ರೆ ಅಟ್ಲೀಸ್ಟ್ ಆ ಗ್ರಾಮಗಳಲ್ಲಿರೋ ಬಂಡಿಗಳಲ್ಲಿ ಎತ್ತಿನ ಗಾಡಿಗಳನ್ನು ತಗೊಂಡ್ಬರ್ಬೇಕು. ಯಾರ್ಯಾರು ಎತ್ತಿನ ಗಾಡಿಗಳಿದೆ ಅದು ಒಂದು ಆಕರ್ಷಣೀಯವಾಗಿರ್ತದೆ. ಹೆಚ್ಚಿನ ಜನ, ವಿಶೇಷವಾಗಿ ಮಹಿಳೆಯರು, ಮಹನೀಯರು ಎಲ್ಲರೂ ಬರ್ಬೇಕು ಅಂತೇಳಿ ತಮ್ಮ ಮೂಲಕ ಬಹಳ ವಿಜೃಂಭಣೆಯಿಂದ ಈ ಸಾರಿ ಮಾಡ್ಬೇಕು ಅಂತ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಮುಖಂಡರು ಸಭೆ ಸೇರಿ ತೀರ್ಮಾನವನ್ನ ಮಾಡಿದ್ದೀವಿ. ಯಾವ ರೀತಿ ಆಚರಣೆ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಎಲ್ಲಾ ವಿಚಾರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಗೆ ವಿವರವನ್ನು ಕೊಟ್ಟರು. ಅಂತ ಒಂದು ಸಂದರ್ಭದಲ್ಲಿ ನಾವು ಏನ್ ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೇವೆ. ನೀವಿನ್ನೂ ವಿಜೃಂಭಣೆಯಿಂದ ಅಥವಾ ಹೆಚ್ಚಿನ ಜನವನ್ನ ಸೇರಿಸಿ ಮಾಡ್ಬೇಕಾದ್ರೆ
ಮುಖಂಡರಿಗೆ ಜವಾಬ್ದಾರಿ ತಗೊಂಡು ನೀವು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮಾಜದ ಎಲ್ಲರನ್ನ ಕರೆಸಿ ವಿಜೃಂಭಣೆಯಿಂದ ಮಾಡ್ಬೇಕಾದ್ರೆ ಅದು ತಮಗೆ ಬಿಟ್ಟಂತ ವಿಚಾರ. ಹಾಗಾಗಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಸರ್ಕಾರಿ ಕಾರ್ಯಕ್ರಮವನ್ನ ಯಾವ ರೀತಿ ಮಾಡ್ಬೇಕು ಆ ರೀತಿಯನ್ನ ನಾನು ಅದಕ್ಕೆ ಎಲ್ಲಾ ಅಧಿಕಾರಿಗಳಿಗೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ ಎಲ್ರಿಗೂ ಕೂಡ ನಾನು ಒಂದು ಸೂಚನೆಯನ್ನ ಕೊಡ್ತೇನೆ ಅನ್ನೋ ಒಂದು ಮಾತನ್ನ ಇಲಾಖೆಯವರಿಗೆ ನಾನು ಕೊಡ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ನಾವು ಈ ದಿನ ಬಹುಶಃ ನೀವು ಬರೋದಕ್ಕೆ ಮುಂಚೆ 11 ಗಂಟೆಯಿಂದ 12:30ವರೆಗೂ ಕೂಡ ಸುಮಾರು ಇಲ್ಲಿ ಒಂದು 250-300 ಜನ ಎಲ್ಲ ಮುಖಂಡರುಗಳೇ ಬಂದು ಭಾಗವಹಿಸಿ ಯಾವ ರೀತಿ ನಾವು ಕೆಂಪೇಗೌಡರ ಜಯಂತಿಯನ್ನು ಮಾಡಬೇಕು, ಇದನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ರೀತಿ ಇವತ್ತು ಏನು ಕೆಂಪೇಗೌಡರು ಒಂದು ಬಹುಶಃ ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿರ್ಬೋದು, ಆದ್ರೆ ಅವರು ಸಮಾಜದ ಎಲ್ಲ ಜಾತಿ ಜನಾಂಗದವರಿಗೆ ಅವರ ಆಡಳಿತದಲ್ಲಿ ಒಳ್ಳೆಯ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು, ಯಾರು ಅವರವರ ಕಸುಬುಗಳು ಯಾರ್ಯಾರು ಮಾಡ್ತಾರೆ ಅವ್ರಿರ್ತಕ್ಕಂಥ ಜಾಗ ಯಾವುದು ಅದಕ್ಕೆಲ್ಲ ಕೂಡ ಅವತ್ತೇ ಬೆಂಗಳೂರು ನಗರದಲ್ಲಿ ಇವತ್ತು ಹೊಳೆಪೇಟೆ ಇರ್ಬೋದು, ಅಕ್ಕಿಪೇಟೆ ಇರ್ಬೋದು, ಅದೇ ರೀತಿ ಕುಂಬಾರಪೇಟೆ ಇರ್ಬೋದು, ಸುಲ್ತಾನ್ಪೇಟೆ ಇರ್ಬೋದು, ಈ ರೀತಿ ಪೇಟೆಗಳನ್ನ ನಿರ್ಮಾಣ ಮಾಡಿದಂಥವ್ರು ಮಾನ್ಯ ಕೆಂಪೇಗೌಡ. ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಜೋರಾಗಿ ಮಾತಾಡಬೇಕು ಅಂತ ಏನಕ್ಕೆ ಜೋರಾಗಿ ಮಾಡಬೇಕು ಅಂತ ಅವರ ಅಭಿಪ್ರಾಯ ಇತ್ತು. ಅದಕ್ಕೆ ಅಧಿಕಾರಿಗಳಿಂದ ಕರೆಸಿ ಯಾರ್ಯಾರು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲ ಹೇಳಿದ್ರೆ, ತೋಟಗಾರಿಕೆ ಅವರು ಏನ್ ಮಾಡಬೇಕು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಬೇಕು, ಮಿಕ್ಕವರೆಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಸೇರಿ ನೀವು ಯಾವ ರೀತಿ ತೀರ್ಮಾನ ತಗೊಳ್ತೀರೋ ಅದನ್ನ PDOಗಳಿಗೆ ಫಸ್ಟ್ PDOಗಳಿಗೆ CO ಮೂಲಕ ವರ್ತಮಾನ ಕೊಟ್ಟು ಆ ಪಂಚಾಯತಿಗಳಲ್ಲಿ ಏನೇ ಆಗ್ಲಿ ಅವ್ರ ಜವಾಬ್ದಾರಿಯಿಂದ ರಥಗಳನ್ನ ತರೋದು, ಜನಗಳನ್ನ ತರೋದು ಇವೆಲ್ಲಾನು ಅವ್ರಿಗೆ ಒಪ್ಸಿದ್ದಾರೆ. ಆದ್ರೂ ಸಹ ಅಲ್ಲಿ ಏನ್ ಮಾಡ್ತಾರೋ ಏನಿಲ್ವೋ ಅಂತಕ್ಕಂಥ ಸಮಸ್ಯೆ ಬಂದು ನಾವು ಇಲ್ಲಿ ನಮ್ಮ ಕುಲಬಾಂಧವರನ್ನೆಲ್ಲ ಸೇರಿಸಿ ಒಂದು ಪೂರ್ವಭಾವಿ ಮಾಡಿಸಿ ಪೂರ್ವಭಾವಿ ಮಾಡಿ ಇವೆಲ್ಲ ಲೀಡರ್ಸ್ನ ಕರೆಸಿ ಹೆಚ್ಚು ಜನ ಬರಬೇಕು, ಹೆಚ್ಚು ರಥ ಬರಬೇಕು ಅಂತೇಳಿ ಎಲ್ರಿಗೂ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಯುವಕರು ಎಲ್ಲರೂ ನಮ್ಮ ಸಮುದಾಯದವರು ಬೇರೆ ಸಮುದಾಯದವರು ಬರ್ಬೋದು, ಇದಕ್ಕೇನು ಅಡ್ಡಿ ಇಲ್ಲ. ಕೆಂಪೇಗೌಡರು ಒಬ್ಬರೇ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಅದರಿಂದ ಅವ್ರ ಪ್ರಕಾರ ನಾವು ಅದೇ ರೀತಿಯಲ್ಲಿ ಎಲ್ಲರನ್ನೂ ಕರೆದಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನೂ ಜನ ಸೇರಿಸಿ ಒಂದು 3,000 to 4,000 ಜನ ಸೇರ್ಬೇಕು ಅಂತ ಹೇಳಿದೀವಿ. ರಥಗಳನ್ನು 100 ರಥ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಬರ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಇದನ್ನ ನಾವು ಹೇಳಿದ್ದೀವಿ. ನೀವು ಪತ್ರಿಕಾಗೋಷ್ಠಿ ಮಿತ್ರರು ನೀವು ಅವರಿಗೆ ಸ್ವಲ್ಪ ಸಂದೇಶವನ್ನು ಕೊಟ್ಟರೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಈ ಮಾಡ್ತಾ ಇದ್ದೀವಿ. ಅದರಿಂದ ಸಹಕರಿಸ್ಬೇಕು ಅಂತ ಹೇಳ್ತೀವಿ. ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಈ ದಿನ ನಮ್ಮ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದೆ. ಆ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲೆಯ ಒಕ್ಕಲಿಗರ ಬಾಂಧವರೆಲ್ಲರೂ ಸೇರಿ ಸುಮಾರು ಒಂದು 300-400 ಜನ ಸೇರಿದ್ವು. ಎಲ್ಲಾ ಸೇರಿ ಮೀಟಿಂಗ್ ಮಾಡಿದ್ವಿ. ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಊರುಗಳಿಂದನೂ ಪ್ರತಿಯೊಬ್ಬರೂ ಭಾಗವಹಿಸ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಾಗ್ಲಿ, ಗಂಡಸರಾಗ್ಲಿ, ಮಕ್ಕಳಾಗ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಒಂದು ಏನಿದೆ ನಮ್ಮ ಒಕ್ಕಲಿಗರ ಜನಾಂಗದ ಒಂದು ಪ್ರತಿಭೆಯನ್ನು ನಾವು ತೋರಿಸ್ಕೊಳ್ಬೇಕು. ಆಮೇಲೆ ನಮ್ಮ ಒಂದು ಮಹಿಳೆಯರಿಂದ ಎಷ್ಟು ಸಾಧ್ಯವಾದ ಸಾವಿರಾರು ಕಳಶಗಳನ್ನು ಸಹ ನಾವು ತರಲು ನಿರ್ಧರಿಸಿ ಬಹಳ ವಿಜೃಂಭಣೆಯಿಂದ ಮಾಡಲು ನಾವು ತೀರ್ಮಾನಿಸಲಾಗಿದೆ. ಇದೇ ಮೂಲಕ ಎಲ್ರು ಯಾರ್ಯಾರು ನೋಡ್ತಿದಿರೋ ವಿಡಿಯೋ ದಯವಿಟ್ಟು ಅಂದ್ರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಹೇಳ್ತಿದೀವಿ. ನಾವು ರಿಸರ್ವೇಶನ್ ಹೆಂಗ್ ಕೇಳ್ತಿದೀವೋ ಅದೇ ತರ ಎಲ್ರು ಅವ್ರ ಮನ್ಸಿಗೆ ಅನ್ಸ್ಬೇಕು, ನಾವು ಹೋಗ್ಬಿಟ್ಟು ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು. ಮನೇಲಿ ಬಿಡ್ತಿದ್ದಾರೆ ಅಂತಲ್ಲ, ಅವ್ರ ಮನ್ಸಿಗೆ ಬರ್ಬೇಕು, ನಾವು ಹೋಗಿ ಭಾಗವಹಿಸ್ಬೇಕು. ಇದು ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವ ಸೂಚಿಸ್ತಕ್ಕಂಥದ್ದು. ದಯವಿಟ್ಟು ಪ್ರತಿಯೊಬ್ರು ಬರೋಂತವ್ರೆಲ್ಲ ಕಳಶ ತಗೊಂಡ್ ಬರ್ಬೇಕಾಗಿ ನಾಡಪ್ರಭು ಅವ್ರಿಗೆ ಗೌರವ. ಆ ದಿನ ನಾವು ಎಲ್ಲಾ ಮಹಿಳೆಯರು ನಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಮಾಡ್ತೀವಿ ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸಹ ಪ್ರತಿಯೊಬ್ರು ಹಬ್ಬದ ವಾತಾವರಣವನ್ನು ನಿರೂಪಿಸಬೇಕಾಗಿ ಪ್ರತಿಯೊಂದು ಮಹಿಳೆಯೂ ಒಂದು ಕಳಶದ ಸಮೇತ ಅವ್ರ ಗೌರವ ಸೂಚಿಸಬೇಕಾಗಿ ನಾವು ನಿರ್ಧರಿಸಿದ್ದೀವಿ. ಪ್ರತಿಯೊಬ್ಬರು